ಮಾರ್ಚ್ 29, 2026ರಂದು ಜೆಪಿ ನಗರದ ಮಾರೇನಹಳ್ಳಿ ಕಲಾಭವನದಲ್ಲಿ ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಜಯನಗರದ ಶಾಸಕರಾದ ಶ್ರೀ ಸಿ.ಕೆ. ರಾಮಮೂರ್ತಿ ಹಾಗೂ ಅವರ ಧರ್ಮಪತ್ನಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ನಾಗರತ್ನ ರಾಮಮೂರ್ತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಕಾರ್ಯಕ್ರಮದ ಆಯೋಜಕರಾಗಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀ ಚಂದ್ರಶೇಖರ್ ರಾಜು, ವಾರ್ಡ್ ಅಧ್ಯಕ್ಷರಾದ ಶ್ರೀ ಆನಂದ್ ಬಿ ಹಾಗೂ ಮಹಿಳಾ ಸಂಘಟಕರಾದ ಶ್ರೀಮತಿ ನೇತ್ರಾವತಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನು ಸನ್ಮಾನಿಸಲಾಯಿತು. ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ದೀಪಾ ದೇವರಾಜ್ ಎಂಬಿಬಿಎಸ್, ಎಂಡಿ, ಎಫ್ಐಸಿಸಿ, ಎಫ್ಇಎಂ. ನೃತ್ಯ ಕ್ಷೇತ್ರದಲ್ಲಿ ರಾಷ್ಟ್ರಪತಿ ಪುರಸ್ಕೃತ ಮಂದಸ್ಮಿತಾ ಭಟ್. ಗಾಯನ ಕ್ಷೇತ್ರದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹಿನ್ನೆಲೆ ಗಾಯಕಿ ಚಂದ್ರಿಕಾ ಗುರುರಾಜ್. ಯೋಗ ಕ್ಷೇತ್ರದಲ್ಲಿ ಕೃಷ್ಣವೇಣಿ. ಸಂಗೀತ ಗಮಕ ಕ್ಷೇತ್ರದಲ್ಲಿ ಕಮಲಾ ಶ್ರೀನಿವಾಸ್ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿ ಶ್ರೀಮತಿ ನಾಗರತ್ನ ರಾಮಮೂರ್ತಿ ಅವರನ್ನು ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಶ್ರೀಮತಿ ರಾಧಾ ಕೇಶವ ಹೆಬ್ಬಾರ್ ನಿರೂಪಿಸಿದರು. ಶ್ರೀ ತೀರ್ಥಹಳ್ಳಿ ರಮೇಶ್ ಮತ್ತು ತಂಡದಿಂದ ಗಾಯನ ಕಾರ್ಯಕ್ರಮ, ಗ್ರಾಮದ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮಂದಸ್ಮಿತಾ ಭಟ್ ಅವರ ನೃತ್ಯ ತಂಡದಿಂದ ನೃತ್ಯ ಪ್ರದರ್ಶನ ನಡೆಯಿತು. ಎಲ್ಲರಿಗೂ ನಮಸ್ಕಾರ. ಮಾರೇನಹಳ್ಳಿ ಭಾಗದ ಮಹಿಳೆಯರಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸ್ತಿದ್ದಾರೆ. ನೋಡ್ಬೋದು ತಾವು ಎಷ್ಟು ಜನ ಮಹಿಳೆಯರು, ಮಕ್ಕಳು, ಪುರುಷರು ಎಲ್ಲ ಇಲ್ಲಿ ನೆರೆದಿದ್ದಾರೆ ಅಂತ. ಈಗ ಸದ್ಯದಲ್ಲೇ ಎಲ್ಲರೂ ಡ್ಯಾನ್ಸು, ಹಾಡು ಹೀಗೆ ಎಲ್ಲ ಇದೆ. ಹಾಗೂ ಇಲ್ಲಿ ಸನ್ಮಾನಿತರು ಕೂಡ ಮುಂದೆ ಕೂತಿದ್ದಾರೆ. ಅವರಿಗೆ ಸಾಧಕರಿಗೆ ಇವತ್ತು ಸನ್ಮಾನ ಇದೆ. ಹಾಗಾಗಿ ಇದು ವಿಶೇಷ ದಿನ ಅಂತ ಹೇಳ್ಬೋದು. ನಮ್ಮೆಲ್ಲ ಮಹಿಳೆಯರು ನೋಡ್ಬೋದಲ್ವ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ನಿಂತಿದ್ದಾರಲ್ಲ ಎಲ್ಲರೂ. ಈಗ ಸದ್ಯದಲ್ಲೇ ನಾವು ಪ್ರೋಗ್ರಾಮ್ನ ಶುರು ಮಾಡೋದ್ರಲ್ಲಿದೆ. ಸೊ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಪ್ರತಿಯೊಬ್ಬರಿಗೂ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ಮಹಿಳೆಯರು ಕೋಲಾಟ, ನೃತ್ಯ ಮತ್ತು ಇಂಡಿಪೆಂಡೆಂಟಾಗಿ ನಾಟಕ ಮಾಡ್ತಾಯಿದ್ದೀವಿ. ಎಲ್ಲ ಥರ ಸಾಂಗೂ ಹಾಡ್ತಾಯಿದ್ದೀವಿ. ಗಣೇಶ ಸಾಂಗು ಮತ್ತು ಕೋಟಿ ಕೋಟಿ ನಮನ ನಿನಗೆ, ಗಣಪತಿ ಸಾಂಗು ಎಲ್ಲ ಹಾಡ್ತಾಯಿದ್ದೀವಿ. ಮತ್ತು ಎಲ್ಲ ಸನ್ಮಾನಿತರು ಬಂದಿದ್ದಾರೆ, ಅವರಿಗೆಲ್ಲ ಸನ್ಮಾನ ಮಾಡ್ತಾಯಿದ್ದೀವಿ. ಎಲ್ಲರೂ ಒಬ್ಬರು ಚಲನಚಿತ್ರ ಗಾಯಕರಿದ್ದಾರೆ, ಮತ್ತು ನೃತ್ಯ ಕಲಾವಿದರಿದ್ದಾರೆ, ಮತ್ತು ಇನ್ಸ್ಪೆಕ್ಟ್ರ್ ಇದ್ದಾರೆ, ಹಾಗೆ ಡಾಕ್ಟ್ರು ಇದ್ದಾರೆ, ಮತ್ತು ಇನ್ನೂ ಕೆಲವರು ಇದ್ದಾರೆ. ಅವರೆಲ್ಲರಿಗೂ ಸನ್ಮಾನ ಮಾಡ್ತಾಯಿದ್ದೀವಿ. ಎಲ್ಲರೂ ಒಂದೊಂದು ವೃತ್ತಿನಲ್ಲಿ ಪರಿಣಿತರಿದ್ದಾರೆ. ಅವರೆಲ್ರಿಗೂ ಸನ್ಮಾನ ಮಾಡಿ ಇದು ಮಾಡ್ತಾಯಿದ್ದೀವಿ, ಗೌರವಿಸ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ನಮ್ಮ ಚಂದ್ರಶೇಖರ್ ಅಣ್ಣವರು ತುಂಬ ನಮಗೆ ಎಲ್ಲ ಥರದ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ಸನ್ಮಾನ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ನಮಸ್ಕಾರ. ಇವತ್ತು ನಾವು ನಮ್ಮ ಮಾರಳ್ಳಿ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಸೊ ಏನಂದರೆ ಎಲ್ಲ ಮಹಿಳೆಯರು ಗ್ರಾಮದಲ್ಲಿ ಸೇರಬೇಕು ಅನ್ನೋ ಒಂದು ಕಾರಣಕ್ಕೆ ಇದು ಮಾರ್ಚ್ 8ನೇ ತಾರೀಕು ಎಲ್ಲ ಇಡೀ ದೇಶದಲ್ಲಿ ಆಗ್ತಾಯಿದೆ. ನಾವು ಅದನ್ನು ಇಡೀ ವರ್ಷನೇ ಮಾಡ್ಬೋದು ಅಂತ ಅಂದ್ಕೊಂಡು ಇವತ್ತಿನ ದಿವಸ ನಾವು ಈ ಭಾನುವಾರ ಅಂದರೆ 29/3 ಇವತ್ತು ಭಾನುವಾರ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ವಿ. ಇದಕ್ಕೆ ನಮಗೆ ನಮ್ಮ ಗ್ರಾಮದ ಮಾರಳ್ಳಿ ಮಹಿಳೆಯರು ಹಾಗೂ ಮಾರಳ್ಳಿ ಪಾಳ್ಯ ಮಹಿಳೆಯರು ಮತ್ತು ಜೆಪಿ ನಗರ ಎಲ್ಲ ಮಹಿಳೆಯರು ಸೇರಿ ಇವತ್ತು ಬಂದು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಇವತ್ತು ಲೆಮನ್ ಸ್ಪೂನ್ ಇದಾಗ್ಬೋದು, ಮತ್ತು ಬುಕ್ ಬ್ಯಾಲೆನ್ಸ್ ಆಗ್ಬೋದು, ಹಾಗೆ ಇನ್ನೂ ಇತರೆ ಗೇಮ್ ಅಂದರೆ ಮ್ಯೂಸಿಕಲ್ ಚೇರ್ ಆಗ್ಬೋದು. ಅಂತ 2 ದಿವಸ ಹಿಂದೆ ನಮ್ಮ ರಾಮನ ದೇವಸ್ಥಾನದಲ್ಲಿ ರಾಮನವಮಿ ಅವತ್ತಿನ ದಿವಸ ರಂಗೋಲಿ ಸ್ಪರ್ಧೆ ಆಗಿತ್ತು. ಸೊ ಅವತ್ತೊಂದು ಸಹ ನಾವು ಗೇಮ್ಸ್ ಎಲ್ಲ ಆಡಿಸಿದ್ವಿ. ಇದು ಏನಂದರೆ ಎಲ್ಲನೂ ಒಗ್ಗೂಡ್ಸೋಕ್ಕಾಗಲ್ಲ ಅಷ್ಟೇ. ಈಗ ಇದನ್ನು ಯಾವುದೇ ರೀತಿಯ ರಾಜಕೀಯ ಆಗಿದೆ ನಮಗೆ ಏನಿಲ್ಲ, ಅದೆಲ್ಲನೂ ಒಂದು ಗ್ರಾಮದಲ್ಲೆಲ್ಲ ಒಂದು ಸೇರಿಸಿ ಎಲ್ಲ ಒಂದುಗೂಡಲಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಹಾಗೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಈಗ 5 ಶುರು ಆಗುತ್ತೆ. ಇದಕ್ಕೆ ನಮ್ಮ ಜಯನಗರ ಜನಪ್ರಿಯ ಶಾಸಕರ ರಾಮಮೂರ್ತಿ ಅವರು ಹಾಗೆ ಅವರ ಮಿಸಸ್ ನಾಗರತ್ನ ಮೇಡಮ್ ಅವರು ಬರ್ತಾಯಿದ್ದಾರೆ. ಮತ್ತು ಈಗ ಸಾಂಗ್ಸ್ ಆಗಲಿ ಮತ್ತು ನಾಟಕ ಮತ್ತು ಇನ್ನೂ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ದಯವಿಟ್ಟು ಎಲ್ಲರೂ ಬರಬೇಕಂತ ಹೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಆನಂದ್ ಅಂತ. ನಾನು ಇದೇ ಮಾರಳ್ಳಿ ದಕ್ಷಿಣ ವಾರ್ಡ್ನ ಅಧ್ಯಕ್ಷ. 1ನೇ ವರ್ಷದ್ದೇ ನಾವು ಇದನ್ನು ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲರ ಒಂದು ಒಳ್ಳೆಯದು ಸಹಕಾರ ಇತ್ತು ಅಂದರೆ ಇನ್ನೂ ಹೆಚ್ಚಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ.
ಮೊದಲನೇದು ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು ಮತ್ತು ಮೂರನೇ ಪ್ರೈಸ್ ಇದೆ. ಹಾಗೆ ಇವತ್ತು ಬಂದಂತಹ ಎಲ್ಲ ಮಹಿಳೆಯರಿಗೂ ಸಹ ಅವ್ರಿಗೆ ಸಮಾಧಾನಕ ಬಹುಮಾನ ಸಹ ಇರುತ್ತೆ. ತುಂಬ ಸಹಕಾರ ಕೊಡ್ತಾ ಇರೋದು ನಮ್ಮ ಊರಿನ ಟ್ರಸ್ಟು ಮಾರಳಿ ಸೀತಾರಾಮಯ್ಯ ಟ್ರಸ್ಟು, ಕಾರ್ಯದರ್ಶಿಯಾದ ಚಂದ್ರಶೇಖರ ರಾಜ ಆಗ್ಬೋದು ಮತ್ತು ಅಧ್ಯಕ್ಷರಾದ ಚನ್ನಪ್ಪನವರು ಹಾಗೆ ಬಾಲಕೃಷ್ಣ ಆಗ್ಬೋದು. ಸೊ ಊರಿನ ಎಲ್ಲ ಟ್ರಸ್ಟ್ನ ಎಲ್ಲ ನಮ್ಮ ಅಣ್ಣಂದಿರು ಸಹ ಸಹಕಾರ ಕೊಡ್ತಾರೆ. ಹಾಗೆ ನಮ್ಮ ಮಹಿಳೆಯರು ನಮ್ಮ ಗ್ರಾಮದಲ್ಲಿ ಇದ್ದಾರೆ ಎಲ್ಲ ಮಹಿಳೆಯರು ಸಹ ಬಂದು ತುಂಬ ಚೆನ್ನಾಗಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಸೊ ಅವ್ರಿಗೂ ಸಹ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅರಿನಲ್ಲಿ ಫಸ್ಟ್ ಟೈಮ್ ನಾವು ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ. ಚಿಕ್ಕದಾಗಿ ಚೊಕ್ಕದಾಗಿ ಮಾಡೋಣ ಅಂದ್ಕೊಂಡು ಸ್ವಲ್ಪ ಯಶಸ್ವಿಯಾಗಿ ಚೆನ್ನಾಗಿ ನಡೀತಾ ಇದೆ. ಮೊನ್ನೆ ರಾಮನವಮಿ ದಿನ ನಾವು ರಂಗೋಲಿ ಸ್ಪರ್ಧೆ ಮಾಡಿದ್ವಿ. ಜಾಸ್ತಿ ಜನ ಬರೋಲ್ಲ, ಕಮ್ಮಿ ಬರ್ತಾರೆ ಅಂದರೆ ತುಂಬ ಜನನೇ ಬಂತು, ಚೆನ್ನಾಗೂ ಆಯಿತು. ಇವತ್ತಿನ ದಿನ ನಾವು ರಂಗೋಲಿ ಸ್ಪರ್ಧೆ ಜೊತೆಗೆ ಮ್ಯೂಸಿಕಲ್ ಚೇರು, ಲೆಮನಿಂದ ಸ್ಕೂಲು ಮತ್ತು ಬುಕ್ ಬ್ಯಾಲೆನ್ಸು ಅದನ್ನು ಮಾಡಿದ್ವಿ. ಈಗ ಲಾಸ್ಟಲ್ಲಿ ಲಕ್ಕಿ ಡ್ರಾ ಅಂತಲೂ ಮಾಡ್ತಾಯಿದ್ದೀವಿ. ಇದಕ್ಕೆ ನಾವು ಏಜ್ ಆಗಿರೋ 60-70 ಅವರೆಲ್ಲ ಬಂದು ತುಂಬ ಖುಷಿಯಾಯಿತು. ಅವರೆಲ್ಲರೂ ಸಂತೋಷಪಟ್ಟು ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ. ಈಗ ಎಲ್ಲರೂ ಬರೋರಿಗೆಲ್ಲರಿಗೂ ಸಹ ನಾವೆಲ್ಲರೂ ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ. ಇದೇ ಥರ ಈ ಕಾರ್ಯಕ್ರಮ ರಾಮಮೂರ್ತಿ ಮತ್ತು ನಾಗರತ್ನ ಅವ್ರ ಮೇಡಮ್ ಜೊತೆಲಿ ಮತ್ತು ಇಲ್ಲಿ ನಮ್ಮ ಗ್ರಾಮಸ್ಥರ ಜೊತೆಲಿ ಹೆಣ್ಮಕ್ಳೆಲ್ಲ ಸೇರಿ ಚೆನ್ನಾಗಿ ಮಾಡ್ತಾಯಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ವಿಯಾಗಿ ಮಾಡ್ತೀವಿ.